ಜಗತ್ತಲ್ಲಿ ಏನೇ ಸುಳ್ಳಾದರೂ ಆದರೆ ತಾಯಿ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಏನೇ ಮಾಡೋದು ತನ್ನ ಮಕ್ಕಳಿಗೋಸ್ಕರನೇ ಮಾಡ್ತಾಳೆ ಹೊರತು ಇನ್ನೀಗ ಯಾರಿಗೋಸ್ಕರನೂ ಅಲ್ಲ. ದೇವ್ರಿಗಿಂತ ದೊಡ್ಡವರು ಅಂತ ಯಾರಾದರೂ ಇದ್ದರೆ ಅದು ತಾಯಿ ಮಾತ್ರ. ಯಾಕಂದರೆ ದೇವರು ಕಷ್ಟ ಸುಖ ಅನ್ನೋದನ್ನ ಕೊಡ್ತಾಳೆ, ಆದರೆ ತಾಯಿ ಮಕ್ಕಳಿಗೆ ಕೇವಲ ಸುಖ ಮಾತ್ರ ಕೊಡ್ತಾಳೆ. ಮಕ್ಕಳಿಗೇನಿಷ್ಟ ಅಂತ ಬಾಯ್ಬಿಟ್ಟು ಹೇಳದೆ ಹೋದ್ರು ಅವ್ರಿಗೇನು ಬೇಕು ಅಂತ ತಿಳ್ಕೊಳ್ಳೋ ಏಕೈಕ ಜೀವಿ ಅದು ತಾಯಿ. ಒಬ್ಬ ತಾಯಿ ಅವಳ ಜೀವನದಲ್ಲಿ ಎಲ್ಲ ಸ್ಥಾನನೂ ತುಂಬ್ತಾಳೆ, ಆದರೆ ಅವಳ ಸ್ಥಾನನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವೆಷ್ಟೇ ನೋವು ಕೊಟ್ಟರು ಮತ್ತೆ ಮತ್ತೆ ಅಷ್ಟೇ ಪ್ರೀತಿ ಮಾಡೋ ಏಕೈಕ ಜೀವಿ ಅದು ತಾಯಿ. ಗರ್ಭದಲ್ಲಿ ಮಗು ಅವಳಿಗೆ ಗೊತ್ತಿದ್ರು ಕೂಡ ಆ ಮಗು ಹೊರಗೆ ಬಂದಮೇಲೆ ಅಪ್ಕೊಂಡು ಮುದ್ದಾಡೋ ಏಕೈಕ ಜೀವ ತಾಯಿ. ಇಡೀ ಪ್ರಪಂಚದಲ್ಲಿ ಅಮೂಲ್ಯವಾದ ಜೀವಕ್ಕೆ ಚುನಾವಣೆ ಆಯಿತು ಅಂತ ಇಟ್ಕೊಳ್ಳಿ, ಆ ತಾಯಿ ವಿರುದ್ಧ ಯಾರೇ ಗೆದ್ದರೂ ಕೂಡ ಅದು ತಾಯಿ ಮುಖದಲ್ಲಿ ಮಕ್ಕಳು ತರಿಸೋ ನಗು. ಆ ನಗುನ ನನ್ನ ನಾದಿರು ನನ್ನ ಅತ್ತೆಗೆ ಹಂಚಲಿ ಅನ್ನೋದೇ ನನ್ನ ಆಸೆ. ನಾನು ಇದುವರೆಗೂ ಹೇಳಿದ ಕಥೆಗೆ ನಾಯಕಿನೇ ನಿಮ್ಮಮ್ಮ. ಅವರು ದುರಂತ ನಾಯಕಿ ಆಗಬಾರ್ದು. ಮಕ್ಕಳಿಗೋಸ್ಕರ ತನ್ನ ಜೀವನ ಸೀರೆ ಸೆರಗಲ್ಲಿ ಗಂಟು ಹಾಕೊಂಡು ಕಾಯ್ತಿದ್ದಾರೆ. ಇನ್ನೂ ಏನು ನೋಡ್ತಿದ್ದೀರ? ಹೋಗಿ. ಸಾರಿ ಅಮ್ಮ, ನಮ್ಮನ್ನು ಕ್ಷಮಿಸ್ಬೇಡಿ. ನಿಮ್ಮ ಬಗ್ಗೆ ಅದಕ್ಕೆ ಹೇಳಿದ ಮೇಲೇ ಗೊತ್ತಾಗಿರೋದು. ಇದುವರೆಗೂ ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬೇಡು ಅಮ್ಮ. ನಾನು ಕ್ಷಮಿಸ್ಬಿಡಮ್ಮ. ನೀನು ಮನೆಗೆ ಬಂದಾಗ ಅಣ್ಣನ ಮನಸ್ಸಲ್ಲಿ ಏನಿತ್ತೋ ಅದನ್ನು ನಿನಗೆ ಹೇಳ್ತಾ ಹೋದೆ. ಅಣ್ಣಂಗೆ ಅದ್ಯಾವ್ರು ನೋವು ಮಾಡಿದ್ರು ಅದ್ಯಾವ್ರನ್ನೂ ನಾನು ಒಪ್ಕೊಳಕ್ಕಿಲ್ಲ. ಆದರೆ ನಿನ್ನ ಬಗ್ಗೆ ನನಗೆ ಗೊತ್ತಾಗಬೇಕೆ. ಅಣ್ಣ ನಿನ್ನ ಬಗ್ಗೆ ತಿಳ್ಕೊಂಡಿರೋದು ತೆಪ್ಪು ಅಂತ ಅನಿಸ್ತೈತೆ. ಅಣ್ಣ ಹೇಳ್ದಂಗೆ ನೀನು ಯಾವ ಅನ್ಯಾಯನೂ ಮಾಡಿರೋಕ್ಕಿಲ್ಲ, ಯಾವ ಅನ್ಯಾಯನೂ ಮಾಡಿರೋಕ್ಕಿಲ್ಲ.
ಹೇಳ್ದಂಗೆ ನೀನು ಯಾವ ಅನ್ಯಾಯನೂ ಮಾಡಿರೋಕ್ಕಿಲ್ಲ, ಯಾವ ಅನ್ಯಾಯನೂ ಮಾಡಿರೋಕ್ಕಿಲ್ಲ. ನನಗೆ ಯಾಕವ ಕ್ಷಮೆ ಕೇಳ್ತೀರ? ತಪ್ಪು ಮಾಡ್ದೋಳು ನಾನು, ನನ್ನನ್ನು ನೀವೆಲ್ಲ ಕ್ಷಮಿಸ್ಬೇಕು. ಚಿಕ್ಕ ವಯಸ್ಸಲ್ಲೇ ನಿಮ್ಮನ್ನೆಲ್ಲ ಬಿಟ್ಟೋಗಿ ನೀವೆಲ್ಲ ಸಂಕಟ ಪಡಂಗೆ ಮಾಡಿದೆ. ನಾನು ಈ ಜನ್ಮದಲ್ಲಿ ನಿಮ್ಮನ್ನು ನೋಡ್ತೀನಿ, ಸೇರ್ತೀನಿ ಅನ್ನೋ ಆಸೆನೇ ಬಿಟ್ಟಿದ್ದೆ. ಈಗ ನಿಮ್ಮನ್ನೆಲ್ಲ ನನ್ನ ಜೊತೆ ಒಂದು ಮಾಡಿದ್ದು ನನ್ನ ಸೊಸೆ ಪಾರು. ಪಾರು ನೋಡು, ಈಗ ನನ್ನ ಮಕ್ಕಳೆಲ್ಲ ನನ್ನ ಅಮ್ಮ ಅಂತ ಕರಿತಿದ್ದಾರೆ. ಆದ್ರೆ ನನ್ನ ಮಗ ಶಿವ ಅದಕ್ಕೆ ನಮಗೇನು ಹೇಳಿದ್ರು ಅದನ್ನೇ ಅಣ್ಣಂಗೂ ಹೇಳಿ. ಅದಕ್ಕೆ ಅಣ್ಣನು ಅಮ್ಮನ ಒಪ್ಕೊಳ್ಳೋಂಗೆ ಮಾಡಿ. ಅದಕ್ಕೆ ಪ್ಲೀಸ್. ಬೇಡ ಚೋಟು, ಬೇಡ. ಈಗ ನಿಮ್ಮ ಅಣ್ಣಂಗೆ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಅದಕ್ಕೆ ಸರಿಯಾದ ಸಮಯ ಬರುತ್ತೆ, ಆಗ ಹೇಳಿ ಅರ್ಥ ಮಾಡಿಸ್ತೀನಿ. ಆದರೆ ಈಗ ನೀವೆಲ್ಲ ಹೆಣ್ಮಕ್ಳು ನನ್ನ ಅತ್ತೆಗೆ ಎಷ್ಟು ವರ್ಷ ಏನು ಪ್ರೀತಿ ಸಿಕ್ಕಿರಲಿಲ್ವೋ ಅಷ್ಟು ಪ್ರೀತಿನ ನೀವು ಕೊಡಬೇಕು. ಇನ್ಮೇಲೆಲ್ಲ ನಮ್ಗೆ ಅದೇ ಕೆಲಸ.